ಪ್ರೇಕ್ಷೆ ಇವಾಗ ನಾವು ಎಲ್ಲಿ ಹೋಗ್ತಿದ್ದೀವಿ? ಸ್ಕೂಲ್ಗೆ. ನಿಂಗೆ ಇಷ್ಟನಾ? ಹೌದಾ? ದೇವಸ್ಥಾನಕ್ಕೆ ಹೋಗ್ತಿದ್ದೀವಾ? ಆಮೇಲೆ ಸ್ಕೂಲ್ಗೆ ಹೋಗೋಣ. ಹಾಂ ಓಕೆ. ಇದ್ಯಾರ್ದು ಬ್ಯಾಗು? ಚಂದ ಇದೆಯಾ? ಹಾಂ ಇಷ್ಟ ಆಯ್ತಾ ನಿಂಗೆ? ಓಕೆ. ಸ್ಕೂಲಲ್ಲಿ ಏನು ಮಾಡ್ತೀಯಾ? ಆಟ ಆಡ್ತೀಯಾ? ಆಮೇಲೆ ಮತ್ತೆ ಸ್ಕೂಲ್ದು ಇನ್ನೇನು ವಿಶೇಷ? ಏನೂ ಇಲ್ಲ. ಓಕೆ. ನಂದು ಇವತ್ತು ಫಸ್ಟ್ ಡೇ ಸ್ಕೂಲಲ್ಲಿ ಹೇಗಿತ್ತು ಅಂತ ಓಕೆ. ಪಿ.ಕಾಮ್ ಒಂದು ಮೊದಲನೇ ದಿನ ಸ್ಕೂಲು. ನಮ್ಮ ಮಕ್ಳುಗಳದ್ದು ಯಾವುದೇ ಫಸ್ಟ್ ಅಂತ ಅಂದ್ರೂ ಎಲ್ಲದೂ ಖುಷಿಯಾಗುತ್ತೆ. ಲೈಕ್ ಫಸ್ಟ್ ಟೈಮ್ ಅವರು ಕ್ರಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು, ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ನಡೆಯೋದು ಪ್ರತಿಯೊಂದೂ ಸ್ಪೆಷಲ್ ಅನಿಸುತ್ತೆ. ಅದೇ ಥರ ಸ್ಕೂಲ್ ಅಂತ ಅಂದಾಗ ಖುಷಿ ಜೊತೆ ಭಯ ತುಂಬ ಇತ್ತು. ಯಾಕಂದರೆ ಪೀಕು ನನ್ನನ್ನು ಬಿಟ್ಟು ಅಷ್ಟಾಗಿ ಹೊರಗಡೆ ಹೋಗೋದು, ಬೇರೆಯವ್ರ ಮನೇಲಿ ಇರೋದು, ಲೈಕ್ ಅಮ್ಮನ ಮನೇಲಿ ಇರೋದೂ ಹೋಗೇ ಇಲ್ಲ ಯಾವತ್ತೂ. ತುಂಬ ಅಟ್ಯಾಚ್ಮೆಂಟ್ ಇದ್ದಾಗ ಸ್ಕೂಲ್ಗೆ ಹೋಗಿ ಹೆಂಗಿರ್ತಾಳೆ, ಓಪನ್ ಅಪ್ ಆಗ್ತಾಳೆ, ಇಲ್ಲಿದ್ದಷ್ಟೇ ಆ್ಯಕ್ಟಿವ್ ಆಗಿರ್ತಾಳೆ ಅಂತ ನೈಟೆಲ್ಲ ನಿದ್ದೆನೇ ಬಂದಿರಲಿಲ್ಲ, ಭಯ ಇತ್ತು. ಸೊ ಅವಳಿಗೆ ಕೊಟ್ಟಿದ್ದು ಬುಕ್ಸ್ ಎಲ್ಲನೂ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ, ಅಕ್ಷರಾಭ್ಯಾಸ ಆದ್ರೂ ಮನೇಲಿ ಒಂದು ಸಲ ದೇವ್ರಿಗೆ ಪೂಜೆ ಮಾಡಿ ಅವಳಿಗೂ ಕೈ ಮುಗಿಸಿ ಆಶೀರ್ವಾದ ಎಲ್ಲ ತೊಗೊಂಡು ಹಾಗೆ ಹೋಗ್ತಾ ಗಣಪತಿ ದೇವಸ್ಥಾನ ಇತ್ತು, ಗಣಪತಿ ದೇವಸ್ಥಾನಕ್ಕೂ ಕೈ ಮುಗಿದ್ಬಿಟ್ಟು ಸ್ಕೂಲ್ಗೆ ಹೋದ್ವಿ. ಫಸ್ಟ್ ಡೇ ತುಂಬ ಭಯ ಇತ್ತು. ಅವಳಿಗೆ ಹೋಗುವಾಗ ಸ್ಕೂಲ್ಗೆ ಹೋಗ್ತಿದ್ದೀನಿ, ಅಲ್ಲಿ ಅಮ್ಮ ನನ್ನನ್ನು ಬಿಟ್ಟು ಬಂದುಬಿಡ್ತಾರೆ ಅನ್ನೋದು ಅವಳಿಗೆ ಗೊತ್ತಿರಲಿಲ್ಲ. ಲೈಕ್ ಅಡ್ಮಿಷನ್ಗೆಲ್ಲ ಹೋದಾಗ ಹೋಗ್ತಿದ್ವಿ, ವಾಪಸ್ ಜೊತೆ ಕರ್ಕೊಂಡು ಬರ್ತಿದ್ವಿ, ಅದೇ ಥರ ಇರುತ್ತೆ ಅಂತ ಅಂದ್ಕೊಂಡು ಅವಳು ಎಕ್ಸೈಟ್ ಆಗಿದ್ಲು. ಯಾಕಂದರೆ ಇಲ್ಲಿ ಮನೆಯಲ್ಲಿ ಸುತ್ತಮುತ್ತ ನನ್ನ ಕಸಿನ್ಸ್ ಎಲ್ಲ ಸ್ಕೂಲ್ಗೆ ಕಾಲೇಜ್ಗೆ ಹೋಗ್ತಿದ್ದಿದ್ದು ನೋಡಿ ಅವಳು ಮುಂಚೆಯಿಂದನೂ ಕೇಳ್ತಿದ್ಲು, ಸ್ಕೂಲ್ಗೆ ಯಾವಾಗ ಹೋಗೋದು, ನಾನು ಹೋಗ್ತೀನಿ, ಇದೇ ಥರ ಇರುತ್ತೆ ನನ್ನ ಸ್ಕೂಲ್ ಅಂತ. ಸೊ ಖುಷಿಯಿಂದನೇ ಹೋದ್ಲು. ನನಗಂತೂ ಪೀಕು ಅಂತ ಅಂದರೆ ಅವಳದು ಪ್ರತಿಯೊಂದೂ ಸ್ಪೆಷಲ್ ಇರಬೇಕು ಅಂತ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಆ ಬ್ಯಾಗ್ನೂ ಕೂಡ ಕಸ್ಟಮೈಸ್ ಮಾಡಿಸಿ ತೊಗೊಂಡಿದ್ದು. ಏನು ಸ್ಕೂಲ್ಗೆ ಅಫ್ಕೋರ್ಸ್ ಅವ್ರದ್ದು ಯೂನಿಫಾರ್ಮ್ ಎಲ್ಲ ಸ್ಟಾರ್ಟ್ ಆದಾಗ ಸ್ಕೂಲ್ದೇ ಬ್ಯಾಗು ಯೂನಿಫಾರ್ಮ್ ಎಲ್ಲ ಕೊಡ್ತಾರೆ, ಅಲ್ಲಿ ತನಕ ಇರಲಿ ಅಂತ ಇದು ಯಾವಾಗಲೂ ನಾನು ಇಟ್ಕೋತೀನಿ ಆ ಮೆಮೊರಿಗೋಸ್ಕರ. ಅವಳು ದೊಡ್ಡವಳಾದ್ಲು ಆ ಬ್ಯಾಗ್ನ ತೋರಿಸ್ಬೋದು ಅಂತ. ಸೊ ಅವಳಂತೂ ಹೀಗೆ ಮುದ್ದಾಗಿ ಮಾತಾಡ್ತಾ ಸ್ಕೂಲ್ಗೆ ಹೋಗ್ತೀನಿ, ಮಾತಾಡ್ತೀನಿ, ಅಲ್ಲಿ ಆಟ ಆಡ್ತೀನಿ ಅಂತ ಅಂದ್ಕೊಂಡೆ ಕಾರಲ್ಲೆಲ್ಲ ಮಾತಾಡ್ಕೊಂಡು ಹೋಗ್ತಿದ್ಲು. ನಮಗೆ ಭಯ ಇದ್ದೇ ಇತ್ತು. ಅಫ್ಕೋರ್ಸ್ ಎಲ್ಲ ಪೇರೆಂಟ್ಸ್ಗೂ ಅದಿರುತ್ತೆ. ಅವಳನ್ನ ಕಳಿಸುವಾಗ ಏನೋ ಹೆಂಗಿರ್ತಾಳೆ, ಅಲ್ಲಿದ್ದಿದ್ದ ಟೀಚರ್ಸ್ ಎಲ್ಲ ಹೆಂಗೆ ಟ್ರೀಟ್ ಮಾಡ್ತಾರೆ ಅಂತ ಭಯ ಇರುತ್ತೆ. ಅದೇ ಭಯದಲ್ಲಿ ನಾವು ಕೂಡ ಸ್ಕೂಲಿಗೆ ಕರ್ಕೊಂಡು ಹೋದ್ವಿ. ಸೊ ಈ ಪ್ರೋಸೆಸ್ಸಲ್ಲಿ ನನಗನ್ಸಿದ್ದು ನಾವು ಕೂಡ ಇದೆಲ್ಲದನ್ನು ಮಾಡಿ ದಾಟಿನೇ ಬಂದಿರ್ತೀವಿ. ನಾವು ಈ ಥರ ಸ್ಕೂಲ್ಗೆ ಹೋಗುವಾಗ ನಮ್ಮ ಪೇರೆಂಟ್ಸ್ಗೂ ಇದೇ ಥರ ಭಯ ಎಲ್ಲ ಆಗ್ತಿರುತ್ತೆ. ಬಟ್ ಆವಾಗ ನಮ್ಗೆ ಗೊತ್ತಾಗ್ತಿರಲ್ಲ. ನಾವು ಇಂಡಿಪೆಂಡೆಂಟ್ ಆಗುವಾಗ ಯಾಕೆ ಮನೇಲಿ ಇಷ್ಟು ಕಿರಿಕಿರಿ ಮಾಡ್ತಾರೆ, ಹೊರಗೋದ್ರೆ ಎಷ್ಟು ಚೆಂದ ಅಲ್ವಾ ಅನಿಸ್ತಿರುತ್ತೆ. ಅದೇ ಮಕ್ಕಳು ಸ್ಕೂಲ್ಗೆ ಹೋಗುವಾಗ ಅಮ್ಮನ ಬಿಟ್ಟು ಹೋಗಲ್ಲ ಅಂತ ಅಳ್ತಿರೋ ಮಕ್ಕಳು ಒಂದು ಸ್ವಲ್ಪ ವರ್ಷ ಆದ ತಕ್ಷಣ ಮನೇಲಿರೋ ಕಿರಿಕಿರಿ ಅಂತ ಸ್ಕೂಲ್ಗೆ ಹೋಗ್ತಾರೆ. ಸೊ ಬರೀ ಕ್ಲಾಸಿಗೆ ಕಳಿಸ್ವಾಗ್ಲೇ ನನಗಿಷ್ಟು ಭಯ ಆಗುವಾಗ ಅಪ್ಪ ಅಮ್ಮಂಗೆ ಒಂದು ಹೆಣ್ಮಗಳನ್ನ ಮದುವೆ ಮಾಡಿ ಇನ್ನೊಬ್ಬರು ಮನೆಗೆ ಕಳಿಸ್ಬೇಕು ಅಂದಾಗ ಎಷ್ಟೆಲ್ಲ ಭಯ ಇರುತ್ತಲ್ವ ಅಂತ ನನಗೆ ಲಿಟ್ರಲಿ ಫೀಲ್ ಆಗ್ತಿತ್ತು. ಮತ್ತು ಇನ್ನೊಂದೇನೆಂದರೆ ಹುಡುಗ ಒಳ್ಳೆಯವನಿರಬೇಕು ಅಂತ ಯಾಕೆ ಅಂತಾರೆ, ಫ್ಯಾಮಿಲಿ ಒಳ್ಳೇದಿರಬೇಕು ಅಂತ ಯಾಕೆ ಅಪ್ಪ ಅಮ್ಮ ಅಷ್ಟೊಂದು ಯೋಚನೆ ಮಾಡ್ತಾರೆ ಅಂತ ನನಗೆ ಅದೆಲ್ಲ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಇವಾಗ ಸ್ಕೂಲು ನಾವು ಎಷ್ಟೇ ಅಡ್ಮಿಷನ್ ಮಾಡಲಿ, ಏನೇ ದುಡ್ಡು ಕಟ್ಟಿದ್ರೂ ಮಕ್ಕಳಲ್ಲಿ ಆರಾಮಾಗಿಲ್ಲ, ಇಲ್ಲ ನನ್ನ ಮಗಳು ಅಲ್ಲಿ ಸಫರ್ ಮಾಡ್ತಿದ್ದಾಳೆ, ಆ ಸ್ಕೂಲ್ ಬೇಡ ಅಂತ ಅಂದರೆ ದುಡ್ಡು ಮುಖ ನೋಡಲ್ಲ, ಕರ್ಕೊಂಡು ಬಂದುಬಿಡ್ತೀವಿ, ಸ್ಕೂಲ್ ಚೇಂಜ್ ಮಾಡಿಬಿಡ್ತೀವಿ. ಬಟ್ ಮದುವೆ ಆದಮೇಲೆ ಒಂದು ಹೆಣ್ಮಗು ಲೈಫ್ ಹಾಳಾಗ್ತಿದೆ, ಗಂಡ ಸರಿ ಇಲ್ಲ, ಅತ್ತೆ ಮಾವ ಸರಿ ಇಲ್ಲ, ಎನ್ವಿರಾನ್ಮೆಂಟ್ ಸರಿ ಇಲ್ಲ ಅಂತ ಅಂದಾಗ ಅಲ್ಲಿ ಬೇರೆ ಏನೂ ಮಾಡೋಕ್ಕಾಗಲ್ಲ, ಸ್ಕೂಲ್ ಥರ ಚೇಂಜ್ ಮಾಡೋಕ್ಕಾಗಲ್ಲ, ಕರ್ಕೊಂಡು ಮನೆಗೆ ಬರೋಕ್ಕಾಗಲ್ಲ. ಎಷ್ಟು ಕಷ್ಟ ಇರುತ್ತೆ ಅಂತ ನನಗೆ ನನ್ನ ಮಗಳು ಸ್ಕೂಲ್ಗೆ ಹೋಗುವಾಗ ನನಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗಿದ್ದು. ಸೊ ಅದಕ್ಕೆ ಅನಿಸುತ್ತೆ ಅಪ್ಪ ಅಮ್ಮ ಹೆಣ್ಮಕ್ಳು ವಿಷಯದಲ್ಲಿ ಮದುವೆ ಅಂತ ಬಂದಾಗ ತುಂಬ ತಲೆ ಕೆಡಿಸ್ಕೊಳ್ಳೋದು. ಓಕೆ, ಸೀರಿಯಸ್ ಅಪಾರ್ಟ್, ಮಗಳು ಸ್ಕೂಲ್ಗೆ ಹೋಗುವಾಗಲೂ ಅಷ್ಟೇ ಅವಳು ಎಂಟ್ರಿ ಆಗುವಾಗ ಖುಷಿಯಿಂದ ಹೋಗ್ತಿದ್ಲು. ಅಲ್ಲೆಲ್ಲ ಕೆಲವೊಂದಿಷ್ಟು ಏನೋ ಆಟಗಳೆಲ್ಲ ಆಡಿ, ಮಳೆ ಬರ್ತಿತ್ತು ಅಂತ ಕೆಲವೊಂದಿಷ್ಟು ಆಟಗಳೆಲ್ಲನೂ ಆಡಿಕೊಂಡು ಒಳಗೋದ್ಲು. ಅವಳಿಗೇನು ಅಮ್ಮನೂ ನನ್ನ ಜೊತೆ ಬರ್ತಾರೆ ಅಂತಲೇ ಇದರಲ್ಲಿ ಆಟಾಡೋಣ ಅದರಲ್ಲಿ ಆಟಾಡೋಣ ಅಂದ್ಕೊಂಡು ಹೋದ್ಲು. ಬಟ್ ಗೇಟ್ ಎಂಟರ್ ಆದಮೇಲೆ ಅಲ್ಲಿ ಬಂದು ಟೀಚರ್ಸ್ ಇವಳನ್ನ ಕರ್ಕೊಂಡು ಒಳಗೆ ಹೋಗುವಾಗ ಶಿ ಸ್ಟಾರ್ಟೆಡ್ ಟು ಕ್ರೈ, ಅಮ್ಮ ಬೇಕು ಅಂತ. ಅಳು ಕೇಳಿಸ್ಕೊಳ್ಳುವಾಗ ಬೇಡ ಓಡೋ ಕರ್ಕೊಂಡು ಬಂದ್ಬಿಡೋಣ ಅಂತ ಅನ್ನೋಷ್ಟು ದುಃಖ ಆಗ್ತಿತ್ತು. ನಾನು ಜೆಕೆ ಇಬ್ಬರು ಗೇಟ್ ಹತ್ರನೇ ನಿಂತ್ಕೊಂಡು ಕಾಯ್ತಿದ್ವಿ. ಬಟ್ ಇದನ್ನು ನಾವು ರೂಢಿ ಮಾಡೋಕ್ಕಾಗಲ್ಲ. ಶಿ
ಹ್ಯಾಸ್ ಟು ಲರ್ನ್ ಅಲ್ವಾ, ಪ್ರತಿಯೊಂದೂ ಹೊಸದಾಗಿ ನಾವೇನೇ ಕಲಿಯುವಾಗಲೂ ದುಃಖ ಇರುತ್ತೆ, ಕಲಿತಾದ್ಮೇಲೆ ಖುಷಿ ಇರುತ್ತೆ ಅಂತ ಅಂದ್ಕೊಂಡು ಗಟ್ಟಿ ಮನ್ಸು ಮಾಡ್ಕೊಂಡು 1 ಅವರ್ ಅಲ್ಲಿದ್ದು ಕರ್ಕೊಂಡು ಬಂದ್ವಿ. ಸೊ ಈಗ ಖುಷಿಯಿಂದ ಸ್ಕೂಲ್ಗೆ ಹೋಗ್ತಿದ್ದಾಳೆ. ಅವಳಿಗೆ ಗೊತ್ತಾಗಿದೆ ಓಕೆ ಸ್ಕೂಲಿಗೆ ಬಿಟ್ರೂ ಸ್ವಲ್ಪ ಹೊತ್ತಾದಮೇಲೆ ಅಪ್ಪ ಅಮ್ಮ ಬಂದು ಕರ್ಕೊಂಡು ಹೋಗ್ತಾರೆ ಅಂತ. ಖುಷಿಯಿಂದ ಸ್ಕೂಲ್ಗೆ ಹೋಗ್ತಾಳೆ. ಈ ಪ್ರೋಸೆಸ್ನ, ಈ ಜರ್ನಿನ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಹೋಪ್ ಯಾರೆಲ್ಲ ಈ ವರ್ಷ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಿದ್ದೀರಾ ಎಲ್ಲ ಮಕ್ಕಳು ಖುಷಿಯಿಂದ ಸ್ಕೂಲ್ಗೆ ಹೋಗಲಿ, ಹಾಗೆ ಅಪ್ಪ ಅಮ್ಮ ತುಂಬ ಧೈರ್ಯವಾಗಿ ಪ್ರೀತಿಯಿಂದ ಸ್ಕೂಲಿಗೆ ಕಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸುವಾಗ ಒಂದು ಚಿಕ್ಕ ಪೂಜೆ ಮಾಡಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಆಮೇಲೆ ಸ್ಕೂಲಿಗೆ ಕಳಿಸಿದರೆ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಎಲ್ಲರೂ ಖುಷಿಯಾಗಿರಿ ಅಂತ ಹೇಳ್ತಾ, ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.